ಕನ್ಯಾ ರಾಶಿಯವರು ಜುಲೈ ತಿಂಗಳಲ್ಲಿ ಈ ಒಂದು ದೊಡ್ಡ ತಪ್ಪು ಮಾಡಿದ್ರೆ ಕೈಲಿದ್ದ ಅವಕಾಶನ ಕಳ್ಕೋಬೇಕಾಗಿ ಬರುತ್ತೆ. ಕನ್ಯಾ ರಾಶಿಯವರು ಜುಲೈ ತಿಂಗಳಲ್ಲಿ ನಿಮಗಿದ್ದ ಡಿಪ್ರೆಷನಿಂದ ಈಚೆ ಬಂದು ಸಕ್ಸಸ್ ಕಡೆ ನೋಡುವಂಥ ಸಮಯ ಕೂಡ ಬಂದಾಯಿತು. ಕನ್ಯಾ ರಾಶಿಯವರಿಗೆ ಜುಲೈ ತಿಂಗಳಲ್ಲಿ ಯಾಕೆ ಇಷ್ಟೊಂದು ಡಿಫ್ರೆಂಟ್ ಆಗ್ತಿದೆ ಅಂತ ಗೊತ್ತಾ? ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವ ವಿದ್ಯಾನಂ ಹಯಗ್ರೀವ ಉಪಾಸ್ಮಹೆ. ನನ್ನ ಸಮಸ್ತ ಆರಾಧ್ಯಂ ಚಾನಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ತಿಂಗಳು ಅಂದರೆ ಜುಲೈ ತಿಂಗಳಲ್ಲಿ ಗ್ರಹಗಳ ಸ್ಥಾನಮಾನದ ಆಧಾರದ ಮೇಲೆ ಏನೆಲ್ಲ ದ್ವಾದಶ ರಾಶಿಗಳ ಮೇಲೆ ಬದಲಾವಣೆಗಳಾಗ್ತಿದೆ ಅನ್ನೋದನ್ನ ನೋಡೋಣ ಬನ್ನಿ. ಇನ್ನು ಗ್ರಹಗಳ ಸ್ಥಾನಮಾನ ಹೇಗಿದೆ, ಯಾವುದಾದ್ರೂ ಗ್ರಹಗಳ ಬದಲಾವಣೆ ಆಗ್ತಿದೆ ಈ ತಿಂಗಳಲ್ಲಿ ಅಂತ ನೋಡೋದಾದ್ರೆ ನೋಡಿ, ಮೊದಲನೇದಾಗಿ ಶುಕ್ರ ಗ್ರಹ ಕರ್ಕಾಟಕ ರಾಶಿಯಿಂದ ಸಿಂಹ ರಾಶಿಗೆ ತನ್ನ ಪ್ರವೇಶನ ಬೆಳೆಸ್ತಾ ಇದೆ ಇದೇ ತಿಂಗಳ 5ನೇ ತಾರೀಕು. ಹಾಗೆ ಬುಧ ಗ್ರಹ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ 2ನೇ ತಾರೀಕು ತನ್ನ ಪತನ ಬದಲಾಯಿಸಿ ತದನಂತರ ಮತ್ತೆ ಹಿಮ್ಮುಖ ಸಂಚಾರವಾಗಿ 7ನೇ ತಾರೀಕು ಮತ್ತೆ ಮಿಥುನ ರಾಶಿಗೆ ತೆರಳ್ತಾನೆ. ಹಾಗೆ ಸೂರ್ಯ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ 16ನೇ ತಾರೀಕು ತನ್ನ ಪತನ ಬದಲಾಯಿಸ್ತಾನೆ. ಇನ್ನು ಗ್ರಹಗಳ ಸ್ಥಾನಮಾನ ಹೇಗಿರುತ್ತೆ ಇನ್ನು ಉಳಿದ ಗ್ರಹಗಳು ಅಂತ ನೋಡೋಕೆ ಹೋದಾಗ, ರಾಹು ಗ್ರಹ ಏನು ಕುಂಭದಲ್ಲಿ ಸ್ಥಿತನಾಗಿದ್ದರೆ ಶನಿ ಗ್ರಹ ಮೀನದಲ್ಲಿ ಸ್ಥಿತನಾಗಿರ್ತಾನೆ ಮತ್ತು ತನ್ನ ವಕ್ರ ಸ್ಥಿತಿನೂ ಕೂಡ ಬದಲಾವಣೆ ಮಾಡ್ತಾನೆ. ಅಂದರೆ ಇವಾಗೇನು ನೇರ ಚಲನದಲ್ಲಿದ್ದಾನೆ ಇದೇ ತಿಂಗಳ 27ನೇ ತಾರೀಕು ವಕ್ರ ಸ್ಥಿತಿಗೆ ಅಂದರೆ ಹಿಮ್ಮುಖ ಸಂಚಾರವಾಗಿ ತನ್ನ ಪತನ ಬದಲಾಯಿಸ್ತಾನೆ. ಹಾಗೆ ಇನ್ನು ಕುಜಗ್ರಹ ವೃಷಭ ರಾಶಿನಲ್ಲಿದ್ದು ಮಿಥುನ ರಾಶಿನಲ್ಲಿ ಸೂರ್ಯಗ್ರಹ ಮತ್ತು ಬುಧ ಗ್ರಹಗಳಿರ್ತವೆ. ಮತ್ತು ಸೂರ್ಯಗ್ರಹ ಮತ್ತೆ ತನ್ನ ಪತನ ಬದಲಾಯಿಸ್ತಾನೆ. ಕಟಕ ರಾಶಿನಲ್ಲಿ ಗುರು ಮತ್ತು ಸೂರ್ಯ ಗ್ರಹದ ಸಂಯೋಗ ಆಗ್ತಿದ್ರೆ ಇನ್ನು ಸಿಂಹ ರಾಶಿನಲ್ಲಿ ಕೇತು ಮತ್ತು ಶುಕ್ರರ ಸಂಯೋಗ ಆಗ್ತಾ ಇದೆ. ಸೊ ಹಾಗಿದ್ರೆ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪ್ರಭಾವ ಬೀರುತ್ತೆ ಇದರಿಂದ ಅನ್ನೋದನ್ನ ನೋಡೋಣ ಬನ್ನಿ. ಜುಲೈ ತಿಂಗಳಲ್ಲಿ ಕನ್ಯಾ ರಾಶಿಯವರ ಭವಿಷ್ಯ ಹೇಗಿದೆ ಅಂತ ನೋಡೋದಾದ್ರೆ ನೋಡಿ, ಕನ್ಯಾ ರಾಶಿಯವರಿಗಂತೂ ಅದ್ಭುತವಾದ ಸಮಯ ಹೌದು. ಆದರೆ ಕೆಲವೊಂದು ವಿಚಾರದಲ್ಲಿ ಕೇರ್ಫುಲ್ ಆಗಿರ್ಬೇಕಾಗತ್ತೆ. ಅದ್ಯಾವ ವಿಷಯ ಅಂತ ನೋಡೋದಾದ್ರೆ ನೋಡಿ, ಮೊದಲನೇದಾಗಿ ಆರೋಗ್ಯ ಸಮಸ್ಯೆಗಳು. ಯಾವ ರೀತಿಯಾದ ಆರೋಗ್ಯ ಸಮಸ್ಯೆಗಳು ಬರ್ಬೋದು ಅಂತ ನೋಡಿದ್ರೆ, ಶುಕ್ರ 12ನೇ ಮನೆಗೆ ಬಂದಿದ್ದಾನೆ, ಕೇತು ಜೊತೆಗೆ ಸಂಯೋಗ ಆಗಿದ್ದಾನೆ, ಜೊತೆಗೆ 2ನೇ ಮನೆ ಅಧಿಪತಿ ಕೂಡ ಹೌದಾಗಿರ್ತಾನೆ. ಸೊ ಹೀಗಾಗಿ ಏನಾಗುತ್ತೆ, ಕುಟುಂಬ ಸ್ಥಾನ ಧನಸ್ಥಾನಾಧಿಪತಿ 12ನೇ ಮನೆಗೆ ಬಂದಾಗ ಹಣಕಾಸಿನಲ್ಲಿ ಸ್ವಲ್ಪ ಖರ್ಚು ಜಾಸ್ತಿ ಆಗುವಂಥದ್ದು. ಯಾಕಂದರೆ ಗುರುಬಲ ಬಂದಿದೆ, ಹಣಕಾಸಿನ ಅಭಿವೃದ್ಧಿ ತುಂಬ ಚೆನ್ನಾಗಿದೆ, ವ್ಯಾಪಾರ ತುಂಬ ಚೆನ್ನಾಗಿ ಆಗ್ತಾ ಇದೆ, ಮೊದಲಿಗಿಂತ ಇವಾಗ ಸ್ವಲ್ಪ ಸುಧಾರಿಸ್ಕೊಂಡಿರ್ತೀರ. ಆದರೆ ಶುಕ್ರ ನಿಮಗೆ 12ನೇ ಮನೆಗೆ ಬಂದಾಗ ಏನಾಗುತ್ತೆ, ಸ್ವಲ್ಪ ಸಮಸ್ಯೆಗಳು, ತುಂಬ ಮೇಜರ್ ಪ್ರಾಬ್ಲಮ್ ಅಂತ ಏನಿಲ್ಲ, ಖರ್ಚುಗಳು ಜಾಸ್ತಿ ಆಗುವಂಥದ್ದು. ಮನೆಗೆ ಜಾಸ್ತಿ ಅಲಂಕಾರಿಕ ವಸ್ತುಗಳನ್ನ ತೊಗೊಂಡು ಬರುವಂಥದ್ದು, ಅಥವಾ ಸ್ವಲ್ಪ ಸಂಪಾದನೆ ಚೆನ್ನಾಗಿದೆ ಅಲ್ವಾ, ಒಂದು ಐಡಿಯಾಗಳು ಬಂದ್ಬಿಡುತ್ತೆ, ಹೆಂಗೋ ಪರವಾಗಿಲ್ಲ ಬಿಸ್ನೆಸ್ ಚೆನ್ನಾಗಿ ಆಗ್ತಾ ಇದೆ, ಈ ವಸ್ತು ತೊಗೋಬೇಕು ಅಂತ ತುಂಬ ದಿವಸ ಅನ್ಕೊಂಡಿದ್ದೆ, ಅದು ತೊಗೊಳ್ಳೋಣ ಮಾಡೋಣ ಅಂತ ಆಲೋಚನೆಗಳನ್ನ ಬೆಳೆಸ್ಕೊಂಡ್ಬಿಡ್ತೀರಾ. ಆದರೆ ವ್ಯಾಪಾರದಲ್ಲಿ ಸ್ವಲ್ಪ ಕುಂಠಿತ ಆದಾಗ ಏನಾಗುತ್ತೆ, ಸ್ವಲ್ಪ ಸಮಸ್ಯೆಗಳನ್ನ ಎದುರಿಸ್ಬೇಕಾಗಿ ಬರುತ್ತೆ. ಜೊತೆಗೆ ಆರೋಗ್ಯದಲ್ಲಿ ಸಮಸ್ಯೆಗಳು ಬರುವಂಥದ್ದು, ಯಾವುದು ಗುಪ್ತಾಂಗಗಳಲ್ಲಿ ಸಮಸ್ಯೆ ಬರುವಂಥದ್ದು, ಯುಟ್ರಸ್ ಪ್ರಾಬ್ಲಮ್ ಬರುವಂಥದ್ದು ಕೂಡ ಆಗುತ್ತೆ. ಆಪ್ರೇಷನ್ಗಳು, ಯಾಕಂದರೆ ಗರ್ಭಕೋಶ ಸಮಸ್ಯೆಗಳು ಹೆಣ್ಮಕ್ಳಿಗೆ ಬಂದು ಆಪ್ರೇಷನ್ಗಳಾಗುವಂಥ ಚಾನ್ಸಸ್ ಕೂಡ ಇರುತ್ತೆ. ಸ್ವಲ್ಪ ಕೇರ್ಫುಲ್ ಆಗಿರಬೇಕಾಗುತ್ತೆ. ಏನೇ ಸಣ್ಣ ಸಮಸ್ಯೆಗಳು ಬಂದರೂ ಕೂಡ ಮೊದಲೇ ಅದಕ್ಕೆ ಪ್ರಿಕಾಷನ್ ತೊಗೊಂಬಿಡಿ, ಅದನ್ನು ಮೇಜರಾಗಿ ಬೆಳೆಯೋದಕ್ಕೆ ಬಿಡಕ್ಕೆ ಹೋಗ್ಬೇಡಿ. ಆದರೆ ಗುರುಬಲ ನೋಡಿ, 11ಕ್ಕೆ ಗುರು ಬಂದಿರೋದ್ರಿಂದ ಮನೆಯಲ್ಲಿ ಶುಭ ಕಾರ್ಯಗಳನ್ನು ನಡೀತಿರುತ್ತೆ. ಆದರೆ 11ನೇ ತಾರೀಕಿನ ನಂತರ ಸ್ವಲ್ಪ ಅದನ್ನು ಮುಂದಕ್ಕೆ ಹಾಕೋದೇ ಒಳ್ಳೆಯದು. ಯಾಕಂದರೆ ಗುರು ಕಂಬಸ್ಟ್ ಆಗ್ತಾನೆ. ಸೊ ಆ ಟೈಮಲ್ಲಿ ಶುಭ ಕಾರ್ಯಗಳನ್ನ ಮಾಡದೇ ಇರೋದೇ ಒಳ್ಳೆಯದು. ಯಾಕಂದರೆ ಗುರುವಿನೇ ಅಲ್ಲಿ ಆ್ಯಕ್ಟಿವ್ ಇಲ್ಲ ಅಂತಂದಾಗ ನೀವು ಮಾಡಿ ಕೂಡ ಗುರುವಿನ ಒಂದು ಆಶೀರ್ವಾದ ಸಿಗೋದಿಲ್ಲ. ಸೊ ಹಾಗಾಗಿ ಆ ಒಂದು ಸಮಯಗಳನ್ನ ಬಿಟ್ಟು ಬಾಕಿ ಸಮಯಗಳಲ್ಲಿ ನೀವು ಕೆಲಸಗಳನ್ನ ಮಾಡ್ಕೋಬಹುದು, ಮನೆಯಲ್ಲಿ ಶುಭ ಕಾರ್ಯಗಳನ್ನು ಕೂಡ ಮಾಡ್ಕೋಬಹುದು. ಗುರುವಿನ ಅನುಗ್ರಹ ಅಂತೂ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಯಾಕಂದರೆ ಗುರುವಿನ ದೃಷ್ಟಿ ನಿಮಗೆ ನೋಡಿ 3ನೇ ಮನೆ ಮೇಲೆ ಬಿದ್ದಿದೆ, ಹಾಗೆ ನಿಮ್ಮ 5ನೇ ಮನೆ ಮೇಲೆ ಗುರುವಿನ ದೃಷ್ಟಿ ಇದೆ, 7ನೇ ಮನೆ ಮೇಲೆ ಕೂಡ ಗುರುವಿನ ದೃಷ್ಟಿ ಇದೆ. ಗಂಡ ಹೆಂಡತಿ ಮಧ್ಯದಲ್ಲಿ ಇದ್ದಂಥ ಸಣ್ಣ ಪುಟ್ಟ ಸಮಸ್ಯೆಗಳು ಇವಾಗ ಪರಿಹಾರ ಆಗ್ತಾ ಬರ್ತಾ ಇರುತ್ತೆ. 5ನೇ ಮನೆ ಮೇಲೆ ಗುರು ದೃಷ್ಟಿ ಇರೋದ್ರಿಂದ ಗಂಡ ಹೆಂಡತಿ ಮಧ್ಯದಲ್ಲಿ ಪ್ರೀತಿ ಚೆನ್ನಾಗಾಗುತ್ತೆ. ಜೊತೆಗೆ ಪ್ರೇಮಿಗಳು ಯಾರಾದರೂ ಇದ್ದರೆ ಅವ್ರ ಮಧ್ಯದಲ್ಲೂ ಕೂಡ ಪ್ರೀತಿ ವಿಶ್ವಾಸ ಜಾಸ್ತಿ ಆಗುತ್ತೆ. ಮತ್ತು ಧೈರ್ಯವಾಗಿ ಏನೇ ಕೆಲಸ ಮಾಡೋದಕ್ಕೂ ಕೂಡ ಸ್ವಲ್ಪ ಮುಂದೆ ಹೋಗ್ತೀರಾ. ಆ ಧೈರ್ಯದಿಂದನೇ ಖರ್ಚು ಕೂಡ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಖರ್ಚಿನಲ್ಲೇ ಸ್ವಲ್ಪ ನೀವು ಕೇರ್ಫುಲ್ ಆಗಿರಬೇಕಾಗಿರೋದು. 12ಕ್ಕೆ ಶುಕ್ರ ಕೇತು ಬಂದಿರೋದ್ರಿಂದ ನಾನು ಆಗಲೇ ಹೇಳಿದೆ ಏನೇನು ಸಮಸ್ಯೆ ಬರುತ್ತೆ ಅಂತ. ಜೊತೆಗೆ ಕೇತುಯಿಂದನೂ ಕೂಡ ನಿದ್ದೆನಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗೋದು, ಮೂಳೆಗೆ ಸಂಬಂಧಪಟ್ಟಿರೋ ಸಮಸ್ಯೆಗಳನ್ನು ಕೂಡ ಸ್ವಲ್ಪ ಎದುರಿಸಬೇಕಾಗಿ ಬರುತ್ತೆ. 9ರಲ್ಲಿ ಕುಜನ ಸಂಚಾರ ಇರೋದ್ರಿಂದ ಭೂಮಿಯಿಂದ ಖಂಡಿತವಾಗ್ಲೂ ಲಾಭಗಳನ್ನ ನೋಡ್ಬೋದು. ಭೂಮಿ ಮನೆ ತೊಗೊಳ್ಳೋವಂಥದ್ದು, ಸೈಟ್ ತೊಗೊಳ್ಳೋವಂಥದ್ದು, ಜಮೀನು ತೊಗೊಳ್ಳೋವಂಥದ್ದು, ಅಥವಾ ಯಾರೆಲ್ಲ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಭೂಮಿ ತೊಗೊಳ್ಳೋದು ಮಾರೋದು ಏನು ವ್ಯವಹಾರಗಳು ಮಾಡ್ತೀರಾ ಅದರಲ್ಲೂ ಕೂಡ ನೀವು ಖಂಡಿತವಾಗ್ಲೂ ಸಕ್ಸಸ್ನ ನೋಡಬಹುದು. ಇನ್ನು ನಿಮಗೆ 10ನೇ ಮನೆಯಲ್ಲಿ ಸೂರ್ಯ ಮತ್ತು ಬುಧರ ಒಂದು ಸಂಚಾರ ನಡೀತಾ ಇದೆ. ಸೊ ಬುಧ ಏನಾಗುತ್ತೆ, ಕಂಬಸ್ಟ್ ಆಗೋದು, ರೆಟ್ರೋಗ್ರೇಡ್ ಆಗೋದು, ಈ ಒಂದು ಸಮಸ್ಯೆಯಿಂದ ಬಿಸ್ನೆಸ್ಸಲ್ಲಿ ಸ್ವಲ್ಪ ಫ್ಲಕ್ಚುಯೇಷನ್ ಆಗ್ತಾ ಇರುತ್ತೆ. ಅಂದರೆ ಹಣ ಒಂದ್ಸತಿ ಬರೋದು ಬರದೇ ಇರೋದು ಅಥವಾ ವೇರಿಯೇಷನ್ಸ್ ಆಗ್ತಾನೆ ಇರುತ್ತೆ. ಅದು ಕಾಮನ್ ಆಗಿಬಿಡುತ್ತೆ ಈ ಒಂದು
ಒಂದು ತಿಂಗಳಲ್ಲಿ ನಿಮಗೆ. ಆದರೆ ಸೂರ್ಯ 10ನೇ ಮನೇಲಿ ಇರೋವರೆಗೂ ಕೂಡ ಕೆಲಸದಲ್ಲಿ ಲಾಭಗಳು, ಗೌರ್ಮೆಂಟಿಂದ ಲಾಭಗಳು, ತುಂಬ ದಿವಸದಿಂದ ಯಾವ್ದಾದ್ರು ದೊಡ್ಡ ಅಧಿಕಾರಿಗಳಿಂದ ಸೈನ್ ತೊಗೋಬೇಕು, ಎಲ್ಲನೂ ಅನುಕೂಲ ಚೆನ್ನಾಗಾಗತ್ತೆ. 16ನೇ ತಾರೀಕು ನಂತರ ನಿಮಗೆ ಏನು 11ನೇ ಮನೆಗೆ ಬರ್ತಾನೆ, ಆವಾಗ ಇನ್ನಷ್ಟು ಲಾಭಗಳನ್ನ ಖಂಡಿತವಾಗ್ಲೂ ನೋಡಬಹುದು ನೀವು. ಯಾಕೆ ಅಂತಂದರೆ ಆ ಸಮಯದಲ್ಲಿ ನಿಮಗೆ ಎಲ್ಲ ರೀತಿಯಾದ ಕೆಲಸಗಳು, ಅಂದರೆ ಏನೇ ಕೆಲಸ ಕೈ ಇಟ್ಟರು ಲಾಭನ ನೋಡ್ತೀರಾ. ಯಾವುದೇ ಒಂದು ಗೌರ್ಮೆಂಟ್ ಕೆಲಸ ಆಗಿಲ್ಲ ಅಂತ ನೀವು ಕೈ ಇಟ್ಟರು ಕೂಡ ಅದು ಲಾಭ ಆಗುವಂಥದ್ದು. ಎಸ್ಪೆಷಲಿ ಗೌರ್ಮೆಂಟ್ ಉದ್ಯೋಗಿಗಳೇನಾದ್ರು ಕನ್ಯಾ ರಾಶಿನಲ್ಲಿ ಇದ್ದರು ಅಂತಂದರೆ ಕೆಲಸದಲ್ಲಿ ಪ್ರಮೋಷನ್ ಆಗೋದು, ನೀವು ಮಾಡ್ತಿದ್ದ ಒಳ್ಳೆ ಕೆಲಸಗಳನ್ನ ದೊಡ್ಡ ಮೇಲಧಿಕಾರಿಗಳು ನೋಡಿ ಗಮನಿಸಿ ಅದಕ್ಕೆ ಪ್ರಶಂಸೆ ಕೊಡೋದು ಎಲ್ಲನೂ ಕೂಡ ಈ ತಿಂಗಳಲ್ಲಿ ನೀವು ನೋಡಬಹುದು. ಸೊ ಹಾಗಾಗಿ ಓವರಾಲ್ ಆಗಿ ನೋಡೋಕೋರೆ ಕನ್ಯಾ ರಾಶಿಯವರಿಗೆ ಸಮಯ ತುಂಬ ಚೆನ್ನಾಗಿದೆ. ಕೆಲವೊಂದು ವಿಚಾರದಲ್ಲಿ ಮಾತ್ರ ಕೇರ್ಫುಲ್ ಆಗಿರಬೇಕು. ವಿಪರೀತವಾದ ಖರ್ಚನ್ನ ಈ ತಿಂಗಳಲ್ಲಿ ನೀವು ಎದುರಿಸಬೇಕಾಗಿ ಬರುತ್ತೆ. ಇನ್ನು ಪರಿಹಾರ ಏನು ಮಾಡ್ಕೋಬೇಕು ಅಂತ ನೋಡಿದ್ರೆ ನೋಡಿ, ಪರಿಹಾರವಾಗಿ ನೀವು ಪ್ರತಿ ದಿನಾನೂ ಕೂಡ ಗುರುಗಳ ಆರಾಧನೆ ಜಾಸ್ತಿ ಮಾಡ್ಕೋಬೇಕಾಗತ್ತೆ. ಅಂದರೆ ಗುರುಗಳ ದೇವಸ್ಥಾನಕ್ಕೆ ಹೋಗಿ ಬರುವಂಥದ್ದು ಅಥವಾ ಗುರುಗಳ ಮಂತ್ರಗಳನ್ನ ಪಠನೆ ಮಾಡುವಂಥದ್ದು ಕೂಡ ಮಾಡಬೇಕಾಗತ್ತೆ. ಜೊತೆಗೆ ಶುಕ್ರ 12ಕ್ಕೆ ಹೋಗಿದ್ದಾನೆ, ಸೊ ಲಕ್ಷ್ಮಿ ಅಷ್ಟೋತ್ರಗಳನ್ನ ಕೇಳುವಂಥದ್ದು, ಬಿಳಿ ವಸ್ತುಗಳನ್ನ ದಾನ ಮಾಡುವಂಥದ್ದು. ಬಿಳಿ ವಸ್ತುಗಳು ಅಂದರೆ ಯಾವುದು? ಹಾಲು, ಮೊಸರು, ಸಕ್ಕರೆ, ಅಕ್ಕಿ ಇಂಥದನ್ನು ಡೊನೇಟ್ ಮಾಡೋದು. ಅಂದರೆ ನೀಡ್ಫುಲ್ ಪೀಪಲ್ಗೆ ಡೊನೇಟ್ ಮಾಡೋದ್ರಿಂದನೂ ಕೂಡ ನಿಮಗೆ ಏನು ಶುಕ್ರನಿಂದ ಆಗ್ತಿದ್ದಂಥ ಒಂದು ನೆಗೆಟಿವಿಟಿನ ತಪ್ಪಿಸ್ಬೋದು. ಜೊತೆಗೆ ಪ್ರತಿದಿನ ಗಣಪತಿ ಧ್ಯಾನ ಮಾಡಿ, ಬೀದಿ ನಾಯಿಗಳಿಗೆ ಸ್ವಲ್ಪ ಆಹಾರ ಹಾಕಿ, ಇದಿಷ್ಟು ಮಾಡಿಕೊಂಡ್ರೆ ಏನಾಗುತ್ತೆ, ಬರ್ತಿರೋಂಥ ಸಮಸ್ಯೆಗಳಿಂದ ಈಚೆ ಬರಬಹುದು. ಮತ್ತು ನಿಮ್ಮ ಲಗ್ನಾಧಿಪತಿ ಬುಧ ಕಂಬಸ್ಟ್ ಆಗೋದು ಮತ್ತು ರೆಟ್ರೋಗ್ರೇಡ್ ಆಗೋದು ಆಗ್ತಾನೇ ಇರೋದ್ರಿಂದ ವಿಷ್ಣು ಸಹಸ್ರನಾಮನ ಪ್ರತಿದಿನ ಕೇಳಿ, ಬುಧವಾರ ದಿವಸ ಹೆಸರು ಕಾಳನ್ನ ದಾನ ಮಾಡಿ. ಅದು ಕೂಡ ಏನಾಗುತ್ತೆ, ನಿಮಗೆ ಬರುವಂಥ ಸಮಸ್ಯೆಗಳನ್ನ ಸ್ವಲ್ಪನಾದರೂ ಕಮ್ಮಿ ಮಾಡುತ್ತೆ. ಇನ್ನು ಜುಲೈ ತಿಂಗಳ ಒಂದು ಮಾಸ ಭವಿಷ್ಯ ಕಾರ್ಯಕ್ರಮನ ಮುಗಿಸೋಂಥ ಸಮಯ ಇದಾಗಿದೆ. ಆದರೆ ನೀವೇನಾದರೂ ನಿಮ್ಮ ಜಾತಕಗಳನ್ನ ಪರಿಶೀಲನೆ ಮಾಡಿಸ್ಕೋಬೇಕು ಅಂತಂದರೆ ಖಂಡಿತವಾಗ್ಲೂ ಕೆಳಗಡೆ ಸ್ಕ್ರೋಲ್ ಆಗ್ತಿರೋಂಥ ನಮ್ಮ ನಂಬರ್ಗೆ ಕರೆ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡ್ಕೋಬಹುದು. ಯಾಕೆ ಪರಿಶೀಲನೆ ಮಾಡಿಸ್ಕೋಬೇಕು ಅಂತಂದರೆ ನೋಡಿ, ನಿಮ್ಮ ದಶಾಭುಕ್ತಿ ಬೇರೆ ಆಗಿರುತ್ತೆ, ನಿಮ್ಮ ಒಂದು ಏನು ಹಾರೋಸ್ಕೋಪಲ್ಲಿ ಗ್ರಹಗಳ ಸ್ಥಾನಮಾನ ಬೇರೆ ಆಗಿರುತ್ತೆ. ಅದರಿಂದ ಫಲಗಳಲ್ಲಿ ವ್ಯತ್ಯಾಸನೂ ಆಗಬಹುದು. ಕೆಲವರಿಗೆ ತುಂಬ ಒಳ್ಳೆಯದಾಗೋದು, ಕೆಟ್ಟದಾಗೋದು, ವೇರಿಯೇಷನ್ಸ್ ಕೂಡ ಆಗ್ತಾ ಇರುತ್ತೆ. ಸೊ ನಿಮ್ಮ ದಶಾಭುಕ್ತಿಗೆ ತಕ್ಕಾಗಿ ನೀವು ಪರಿಹಾರಗಳನ್ನ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಜೀವನದಲ್ಲಿ ಒಳಿತನ್ನ ನೋಡ್ಕೋಬಹುದು. ಸೊ ಹಾಗಾಗಿ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು.